ಊರಿಗೆಲ್ಲ ಪಾಣಿ ಆಧಾರ್ ಕಾರ್ಡ್ ತೊಗೊಂಬರ್ರಿ ಅಂತ ಹಂಗೆ ಮಾಡಕ್ಕೆ ಹೋಗ್ಬೇಡಿ. ನೀವೆಲ್ಲ ಹೊಲಕ್ಕೆ ತಿರುಗಾಡಿ ಯಾರ್ಯಾರು ಏನೇನು ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಆದವ್ರಿಗೆ ಎಲ್ಲರಿಗೂ ಪರಿಹಾರ ಬರಂಗೆ ಕರೆಕ್ಟ್ ಸರ್ವೆ ರಿಪೋರ್ಟ್ ಹಾಕಿ. ಅದೆಲ್ಲ ಬಿಟ್ಟು ನೀವು ಸುಮ್ಮನೆ ಕೂತಲ್ಲೇ ಮಾಡಕ್ಕೆ ಹೋಗ್ಬೇಡಿ. ನೋಡಿ ನೀವು ಯು ಕಾಲ್ಡ್ ಆಲ್ ತಹಸೀಲ್ದಾರ್ ಅದೇ ನೋಡಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದು. ಒಬ್ಬನೇ ರೈತ ನನ್ನ ಬೆಳೆ ಹಾಳಾಗಿತ್ತು, ನನಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಆ್ಯಕ್ಷನ್ ವಿಲ್ ಹ್ಯಾಪನ್ ಆನ್ ನೀವು. ಅದು ಕೀಪ್ ಇಟ್ ಇನ್ ಮೈಂಡ್. ಕಲಬುರ್ಗಿ ಬಂದು ಕಲಬುರ್ಗಿ, ವಿಜಯಪುರ, ಆಮೇಲೆ ನಿಮ್ಮ ಯಾದಗಿರಿ, ಬೀದರು ಎಲ್ಲ ಕಡೆ ಸಮೀಕ್ಷೆನೂ ಕೂಡ ಮಾಡಿ ಒಂದು ಸಭೆ ಅಂದರೆ ವಿಭಾಗ ಮಟ್ಟದ ಸಭೆ ಮಾಡಿ ಒಂದು ನಿರ್ದೇಶನವನ್ನು ಕೊಟ್ಟು ಹೋಗಿದ್ದಾರೆ. ಏನಂದರೆ ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಆಮೇಲೆ ಕೆಲವು ಭಾಗದಲ್ಲಿ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ ಇವೆಲ್ಲ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆಯಿಂದ ಹಾನಿಯಾಗಿದೆ. ಹಾಗಾಗಿ ಇದಕ್ಕೆ ಜಂಟಿ ಸರ್ವೆ ಮಾಡಿ ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ದು ಘೋಷಣೆ ಮಾಡಿದ್ದಾರೆ. ನಮ್ಮ ಸರ್ಕಾರ ರೈತರ ನೆರವಿಗೆ ಬರಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಹೇಳಿದಾಗೆ ನಾವು SDRF ಏನು ನಾರ್ಮ್ಸ್ ಇದೆ ಅದು 8,500 ಪ್ರತಿ ಹೆಕ್ಟೇರ್ ಇದೆ. ಆದರೆ ರಾಜ್ಯ ಸರ್ಕಾರ 8,500 ಹೆಕ್ಟೇರ್ ಪ್ರತಿ ಹೆಕ್ಟೇರ್ಗೆ ಅಂದರೆ ಒಣಭೂಮಿಗೆ 17,000 ರೂಪಾಯಿ ಪ್ರತಿ ಹೆಕ್ಟೇರ್ಗೆ 17,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಹಾಗಾಗಿ ಜಂಟಿ ಸಮೀಕ್ಷೆ ಮಾಡಿ ಅದು ಯಾರ್ಯಾರು ಹೊಲಕ್ಕೆ ಇವತ್ತು ಇದು ಬೆಳೆ ಡ್ಯಾಮೇಜ್ ಆಗಿದೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ. ನಾನು ಇಲ್ಲಿ ಇವತ್ತು 1:30ಗೆ ಇದೆಲ್ಲ ವೀಕ್ಷಣೆ ಮಾಡಿದ ಮೇಲೆ ಒಂದು ಮೀಟಿಂಗ್ ಕೂಡ ಕರೆದಿದ್ದೀನಿ. ರೆವಿನ್ಯೂ ಆಫೀಸರ್ಸು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸರ್ಸಿಗೆ ಕರೆದು ಅವ್ರಿಗೆ ನಿರ್ದೇಶನ ಕೊಡ್ತಾ ಇದ್ದೀನಿ. ನಾನು ಏನಂತಂದರೆ ನೀವು ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಹೊಲಕ್ಕೆ ಹೋಗಿ ನೀವು ಸರ್ವೆ ಮಾಡಬೇಕು. ಯಾಕಂದ್ರೆ ರೋಡ್ ಸೈಡ್ ಇದ್ದು ನೀವು ಸರ್ವೆ ಮಾಡಿದ್ರೆ ಆಗೋಲ್ಲ. ಪ್ರತಿ ಹಳ್ಳಿಗೆ ಪ್ರತಿ ಸರ್ವೆ ನಂಬರ್ ಹೋಗಿ ಸರ್ವೆ ಮಾಡಿ ಜಾಯಿಂಟ್ ಸರ್ವೆ ರಿಪೋರ್ಟ್ ಕೊಡಬೇಕು. ಅದರ ಪ್ರಕಾರ ಸರ್ಕಾರ ಪರಿಹಾರ ಕೊಡ್ತದೆ ಅಂತಕ್ಕಂಥದ್ದನ್ನು ಸೂಚನೆ ಕೊಟ್ಟಿದ್ದೀನಿ. ಸರ್, ಈಗಾಗಲೇ ತಮ್ಮ ಮಾಹಿತಿಯ ಪ್ರಕಾರ ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಹಾನಿಯಾಗಿದೆ? ಹಿಂದೆ ಸಮೀಕ್ಷೆ ಅಂದರೆ ಇದು ಸೆಪ್ಟೆಂಬರ್ 18 ಮುಂಚೆ 25,000 ಹೆಕ್ಟೇರ್ ಅಂತ ಇತ್ತು. ಅದಾದ್ಮೇಲೆ ಅವಾಗ ನಮ್ಮ ರಾಯಚೂರಲ್ಲಿ ಕಮ್ಮಿ ಹಾನಿ ಇತ್ತು. ಆದರೆ ಅದಾದಮೇಲೆ ಬಂದಿರತಕ್ಕಂಥ ಮಳೆಯಲ್ಲಿ ಭಾಳಷ್ಟು ಹೆಚ್ಚಾಗಿದೆ. ಅದು ಜಾಯಿಂಟ್ ಸರ್ವೆ ಮಾಡ್ತಾ ಇದೆ. ಓಕೆ ಸರ್, ಕೇವಲ ಬೆಳೆ ಹಾನಿ ಮಾತ್ರವಲ್ಲ, ಸತತವಾಗಿ 15 ದಿನಗಳ ಕಾಲ ಸುರಿದಂಥ ಮಳೆಗೆ ಅನೇಕ ಮನೆಗಳು ಕೂಡ ಬಿದ್ದು ಹೋಗಿದ್ದಾವೆ. ಆ ಒಂದು ಸರ್ವೆ ಕೂಡ ಆಗ್ತಾ ಇದೆಯಾ ಅಥವಾ ಎಷ್ಟು ಮನೆಗಳು ಬಿದ್ದಿದ್ದಾವೆ, ಅವರಿಗೇನು ಪರಿಹಾರ ಕೊಡ್ತೀರಿ ಸರ್? ಇಲ್ಲ, ಅವರಿಗೂ ಕೂಡ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ನಾವು ಈಗಾಗಲೇ ಚರ್ಚೆ ಆಗಿದೆ. ಹಾಗಾಗಿ ಅದು ಸರ್ವೆನೂ ಕೂಡ ನಡೀತಾ ಇದೆ. ಏನೇನೆಂದರೆ ಜಾನುವಾರುಗಳು ಯಾರ್ಯಾರು ಕಳ್ಕೊಂಡಿದ್ದಾರೆ ಅದಕ್ಕೆ ಪರಿಹಾರ ಆಗಿರ್ಬೋದು, ಕೆಲವು ಜೀವಹಾನಿನೂ ಕೂಡ ಆಗಿದೆ ಅದಕ್ಕೂ ಪರಿಹಾರ ಇರ್ಬೋದು. ಆಮೇಲೆ ನಮ್ಮ ಮನೆಗಳ ಅಂದರೆ ಇನ್ಫ್ರಾಸ್ಟ್ರಕ್ಚರ್, ಅದು ರೋಡ್ ಆಗಿರ್ಬೋದು, ಕೆರೆ ಕಟ್ಟೆಗಳಾಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಒಂದು ರಿಪೋರ್ಟನ್ನು ಕೇಳಿದ್ದೀವಿ. ಅದ್ರ ಬಗ್ಗೆನೂ ಸರ್ಕಾರ ನೆರವಿಗೆ ಬರ್ತದೆ ಅಂತ ಹೇಳಿದ್ದಾರೆ. ಸರ್, ಈಗ ಪರಿಹಾರ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಅವ್ರ ಜೊತೆ ತಾವು ಕೂಡ ಇದ್ರಿ. ಈಗಾಗಲೇ ಬೆಳೆ ಹಾನಿಯಾದಂಥ ರೈತರಿಗೆ ಇಷ್ಟು ಎಕರೆಗೆ ಎಷ್ಟು ದಿನದಲ್ಲಿ ರೈತರಿಗೆ ತಲುಪುತ್ತೆ? ಇಲ್ಲ, ಅದು ಜಂಟಿ ಸರ್ವೆ, ಅದು ಕೊಡೋದ್ರಲ್ಲಿ ತಡ ಆಗೋದಿಲ್ಲ. ನಾವು ಜಂಟಿ ಸರ್ವೆ ಮಾಡೋಕ್ಕೆ ಯಾಕಂದ್ರೆ ತುರಿಯಲ್ಲಿ ಮಾಡಬೇಡಿ ಅಂತ ಹೇಳಿದ್ದೀವಿ. ಡೀಟೇಲ್ ಆಗಿ ಸರ್ವೆ ಮಾಡಬೇಕು. ಜಾಯಿಂಟ್ ಸರ್ವೆ ಮಾಡಿ ನೀವು ರಿಪೋರ್ಟ್ ಕೊಟ್ಟ ತಕ್ಷಣ ಪರಿಹಾರ. ಸರ್, ಇವತ್ತು ಮತ್ತೆ ಎಲ್ಲಿ ಭೇಟಿ ನೀಡ್ತಾ ಇದ್ದೀರಿ? ಇವತ್ತು ಇಲ್ಲಿ ಇದಾದಮೇಲೆ ಸಿಂಧನೂರು, ಅದಾದಮೇಲೆ ಮಾನ್ವಿ, ಆಮೇಲೆ ರಾಯಚೂರು ಮುಗಿಸ್ಕೊಂಡು ಇವತ್ತು ರಾಯಚೂರಲ್ಲಿ ಒಂದು ಮೀಟಿಂಗ್ ಇದೆ.
ಇಂಜಿನಿಯರ್ ಫ್ಲಾಟ್ಗಳನ್ನು ಕಾರಲ್ಲಿ ಇದು ಮಾಡಿ ಕಿರಣಿ ಬೆಳೆದವರು ಇನ್ನೂರು ಅಮಾನತ್ ಮಾಡಿಲ್ಲ ಇಲ್ಲ ಆಗಿಲ್ಲ ಸರ್ ಅಮಾನತ್ ಮಾಡಿಲ್ಲ ಸರ್ ಈಗ ಆಮೇಲೆ ಅಪಾರ ಮತ್ತು ಗೌರವ ದಾಳಿಂಬೆ ಎಲ್ಲ ಉಂಟು ಸರ್. ಸತತವಾಗಿ 10 ವರ್ಷದಿಂದ ನಾವು ವಿಮಾ ತಿಂತ ಇದ್ದೀವಿ, 1 ರೂಪಾಯಿ ಬರೋಲ್ಲ ವಿಮಾ. ಆಮೇಲೆ ಅಧಿಕಾರಿಗಳು ಕೇಳಿದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ನೋಡಿ ಈಗಾರ ಮಳೆ ಆರ್ಟಿಕಲ್ ರೀ ಹೇಳಿ ಅವ್ರಿಗೆ ಮಾತಾಡಿದ ಮೇಲೆ ಬೆಳಗ್ಗೆ 6 ಗಂಟೆಗೆ ಬಂದಾರೆ ಅಧಿಕಾರಿಗಳು ಚೆಕ್ ಮಾಡಕ್ಕಲ್ಲ. ಬರೀ ಪರಿಸ್ಥಿತಿ ಹೆಂಗಿದೆ, ಅವ್ನು ಇನ್ನೀಗ ಬಿಟ್ಟಿವಿ, ಹೂವಿಂದ ಉದುರ್ತಾ ಇದೆ ಬೆಳೆಯಿಂದ. ಮತ್ತು ನಾವು ರೈತರು ಎಲ್ಲಿ ಹೋಗ್ಬೇಕು ಹೇಳ್ರಿ? ಆಮೇಲೆ ಏನಾಗಿದೆ ಸರ್, ಇನ್ನೊಂದು ಬರ್ತಾರೆ ಇಲ್ಲಿ ನೋಡ್ರಿ, ಪಾಪ ಒಬ್ಬೊಬ್ರು ಹೊಲ ಅನಾಹುತ ಆಗಿ ಆಮೇಲೆ 100 ವರ್ಷದಿಂದ ಇದರಲ್ಲೇ ಜೀವನ ಮಾಡ್ತಾ ಇದ್ದಾರೆ ಬಡವ್ರನ್ನ. ನಾವು ಯಾರು ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್, ಇವ್ರು 100 ವರ್ಷದಿಂದ ಮನೆ ಅಲ್ಲೇ ವಾಸ್ತಾ ಇದ್ದಾರೆ ಗುಡಾಳ ಗ್ರಾಮದ. ಆ ಮನೆ ಪರಿಸ್ಥಿತಿ ನೋಡಿದ್ರೆ ನೀವೇ ಇದು ಮಾಡಿ ಅವ್ರಿಗೆ ಆದಷ್ಟು ಮನೆ ಅವಕಾಶ ಮಾಡಿಕೊಡ್ರಿ. ಎನ್ ಎಚ್ ಸ್ವಲ್ಪ ಹೇಳ್ರಿ, ಅಲ್ಲಿ ನಮ್ಮ ಮಿಟ್ಟಿ ಕೆಲವ್ರದ್ದು ಕುಡಿ ಕೆಲವ್ರು ಮಿಟ್ಟಿ ಕೆಲವ್ರಿಗೆ ಹೊಲ್ದಾಗ ಬರಕ್ಕೆ ಅವ್ರು ಎನ್ ಎಚ್